ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಬಹಳ ದಿನಗಳ ಬಳಿಕ ನಿಮ್ಮೆಲ್ಲರ ಜೊತೆ ಒಂದು ಮಾತಾಡುವಂತ ಅವಕಾಶ. ನಾನು ಅದೇ ಹೇಳ್ತಾ ಇರ್ತೀನಿ, ಇಲ್ಲಿ ವಿಡಿಯೋ ಮಾಡಿದಾಗ್ಲೂ ನಿಮ್ಮೆಲ್ಲರ ಜೊತೆ ನಿಮ್ಮ ಕಮೆಂಟ್ಗಳನ್ನು ಓದುವಾಗ ನನಗೆ ಬಹಳ ಖುಷಿ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಯಾಕಂದ್ರೆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ, ನಿಮ್ಮ ಭಾವನೆಗಳಿಗೆ ಧ್ವನಿ ನೀಡುವಾಗ, ಮನದ ನೋವಿಗೆ ಈ ಮಾತುಗಳು ಸಂಜೀವಿನಿ ಆಗುವಾಗ ನಿಮ್ಮೆಲ್ಲರ ಕಮೆಂಟ್ ಬಹಳ ಮುಖ್ಯವಾಗಿರುತ್ತೆ. ತುಂಬಾ ಜನ ಕೇಳ್ತಾರೆ, ಇಲ್ಲಿ ಯಾರು ಒಳ್ಳೆಯವರು ಅಂತ. ನಾ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಉತ್ತರ ಸಿಗದ ಪ್ರಶ್ನೆ ಯಾವ್ದಾದ್ರು ಇದ್ರೆ ಇದೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಒಳ್ಳೆಯವರು ಯಾರಂತ ಕಂಡ್ಕೊಳ್ಳಿಕ್ಕಾಗಲ್ಲ, ಇಲ್ಲಿ ಒಳ್ಳೆಯವರು ಯಾರಂತ ನಂಬೋಕಾಗಲ್ಲ. ಕೆಲವೊಂದ್ ಬಾರಿ ಸಂದರ್ಭಗಳು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೊರಗಾಗ್ತದೆ. ಈಗ ನಾವು ನೋಡಿ, ಯಾರೋ ಒಂದಿಷ್ಟು ಜನರನ್ನ ನಾವು ಒಳ್ಳೆಯವ್ರಂತ ತಿಳ್ಕೊಂಡಿರ್ತೀವಿ. ಈತನಿಂದ ನಮ್ಮ ಲೈಫಲ್ಲಿ ನಮ್ಮ ಲೈಫಿಗೆ ಏನಾದ್ರೂ ಒಂದು ಸಹಾಯ ಆಗುತ್ತೆ, ನಮ್ಮ ಲೈಫ್ ಬದಲಾಗುತ್ತೆ, ನಮ್ಮ ಲೈಫ್ ಕಲರ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದ್ರೆ ಅಂತಹ ವ್ಯಕ್ತಿಗಳೇ ನಮ್ಮ ನಂಬಿಕೆಗೆ ಕೊಳ್ಳಿಟ್ಟು ಹೋಗ್ತಾರೆ. ಪ್ರತಿ ಬಾರಿಯೂ ನಾನು ಹೇಳೋದಿಷ್ಟೇ, ಇಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಕು, ಇಲ್ಲಿ ಯಾರನ್ನು ನಂಬಬೇಕು ಗೊತ್ತಿಲ್ಲ. ಮನುಷ್ಯನಿಗೆ ಅತಿಯಾದ ಅಹಂಕಾರ ಇರಬಾರ್ದಂತೆ. ನಾನೇ ನನ್ನಿಂದಲೇ ಎಲ್ಲ ಅಂತ ಈ ಆಡಂಬರದ ಅಹಂಕಾರ ಎಲ್ಲಾದ್ರೂ ಮನುಷ್ಯನನ್ನ ಒಂದು ಬಾರಿ ಆತನ ವ್ಯಕ್ತಿತ್ವವನ್ನ ಹಾಳು ಮಾಡುತ್ತೋ, ಆತನ ವ್ಯಕ್ತಿತ್ವ ಅಲ್ಲೇ ಕೊನೆ ಆಗ್ಬಿಡುತ್ತೆ. ಒಂದಂತೂ ಸತ್ಯ, ಮನುಷ್ಯ ಎಷ್ಟೇ ಬೆಳ್ಳಗಿದ್ರು ಕೂಡ ಆತನ ನೆರಳು ಕಪ್ಪಾಗಿರುತ್ತೆ. ಎಲ್ಲೋ ಒಂದು ಓದಿದಂತ ಸಾಲುಗಳು ನೆನಪಾಗ್ತಿದೆ. ಮನುಷ್ಯ ಸತ್ತ ನಂತರ ಸ್ಮಶಾನಕ್ಕೆ ಮೆರವಣಿಗೆ ಮಾಡ್ಕೊಂಡು ಹೋಗುವಾಗ, ಆತನ ಶವ ಅಂತಿಮ ನಮನ, ಅಂತಿಮ ಯಾತ್ರೆಯನ್ನು ಮಾಡುವಾಗ ಚಿಲ್ಲರೆ ನಾಣ್ಯವನ್ನ ಹೊರಗಡೆ ಚೆಲ್ತಾ ಹೋಗ್ತಾರಂತೆ. ಕಾರಣ ಇಷ್ಟೇ, ನೋಡ್ರಪ್ಪ ನೋಡಿ, ಬದುಕಿದ್ದಾಗ ತಾನು ತನ್ನದಂದ ಇನ್ನೊಬ್ರಿಗೆ ಹಂಚಲಿಲ್ಲ, ಇನ್ನೊಬ್ರಿಗೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಆದ್ರೆ ಹೋಗುವಾಗ ಈತನ ಹಣವನ್ನ ನಾವು ಬೀದಿಗೆ ಎಸಿತಾ ಇದ್ದೀವಂತ. ಅದ್ರ ಅರ್ಥ ಇಷ್ಟೇ, ಬರುವಾಗ ಖಾಲಿ ಕೈ, ಹೋಗುವಾಗ ಖಾಲಿ ಕೈ. ನೀವೆಷ್ಟೇ ಸಂಪಾದನೆ ಮಾಡಿ, ನೀವೇನೇ ಮಾಡಿ, ಕೋಟಿ ಕೋಟಿ ಹಣ ಮಾಡ್ಕೊಳ್ಳಿ, ಕೊನೆಗಳಿಗೆಯಲ್ಲಿ ನಮ್ಮ ಸತ್ತ ದೇಹಕ್ಕೆ ಜೇಬ್ ಕೂಡ ಇರಲ್ಲ ಬಂಧುಗಳೇ. ಕಾರಣ ಇಷ್ಟೇ, ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ನಾವು ಮಾಡುವಂತ ಒಳ್ಳೆ ಹೆಸರು, ನಾವು ಮಾಡುವಂತ ಒಳ್ಳೆ ಕಾರ್ಯ, ನಾವು ಮಾಡುವಂತ ಒಳ್ಳೆತನ 4 ಜನರ ಮುಖದಲ್ಲಿ ನಗು ತರಿಸಿದ್ರೆ, 4 ಜನರ ಬದುಕಿಗೆ ಬೆಳಕಾದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಈ ಲೈಫಲ್ಲಿ ಯಾವುದೂ ಇಲ್ಲ. 4 ಜನರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಪ್ರತಿ ಬಾರಿಯೂ ನಾನು ಹೇಳೋದಿಷ್ಟೇ, 4 ಜನರ ಮನ್ಸಲ್ಲಿ ಅಥವಾ 4 ಜನರ ಕಣ್ಣಲ್ಲಿ ಕಣ್ಣೀರನ್ನ ತರಿಸಬೇಡಿ. ಭಗವಂತನ ಮುಂದೆ ಅವ್ರು ಹೇಳ್ಕೊಂಡು ನನ್ನ ಲೈಫನ್ನು ಹಾಳು ಮಾಡ್ಬಿಟ್ಟ ಅಂತ ಆ ವ್ಯಕ್ತಿ ಯಾವತ್ತೂ ಕೂಡ ಹೇಳ್ಬಾರ್ದು ಬಂಧುಗಳೇ. ಯಾಕಂದ್ರೆ ನೊಂದ ಮನಸ್ಸಿನ ಶಾಪ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಬಿಡಲ್ಲ. 2026ರ ಕ್ಯಾಲೆಂಡರ್ ವರ್ಷ ಬಂದಾಯ್ತು, 2025 ವರ್ಷ ಮುಗ್ದೋಯ್ತು. ನಾನು ಹೇಳೋದಿಷ್ಟೇ, ಬದಲಾಗ್ತಿರೋದು ಯಾವ್ದು ಕೇಳಿದ್ರೆ ಗೋಡೆಯ ಮೇಲಿನ ಕ್ಯಾಲೆಂಡರ್ ಹೊರತು ನಮ್ಮ ಜೀವನ ಯಥಾಸ್ಥಿತಿಯಲ್ಲಿ ಇರ್ತದೆ. ಒಂದಿಷ್ಟು ವಾಟ್ಸಪ್ ಸ್ಟೇಟಸ್ ಗಳನ್ನು ನೋಡಿದಾಗ ಬಿಡಿ ನಗು ಬರೋದು. 2025 ಮುಗಿದು ಹೋಯ್ತು, 2026ರಲ್ಲಿ ನಾನು ತೋರಿಸ್ತೀನಿ ಅಂತ, 2026ರಲ್ಲಿ ನಾನು ನನ್ನ ಜೀವನ ಏನಂತ ತೋರಿಸ್ತೀನಿ ಅಂತ. ಅಂಡ್ ಒಂದೊಂದು ಸತ್ಯ, ಪ್ರತಿದಿನವೂ ಹೊಸ ವರ್ಷ, ಪ್ರತಿದಿನವೂ ಹೊಸತನ, ಪ್ರತಿ ಗಳಿಗೆಯೂ ಕೂಡ ಹೊಸತನ್ನ ಕಲೀಲಿಕ್ಕೆ ಅವಕಾಶ. ಡಿಸೆಂಬರ್ 31 ಬೆಂಗಳೂರಲ್ಲಿ ನೋಡ್ಬೇಕು, ಬೆಂಗಳೂರಂತಲ್ಲ ಎಲ್ಲಾ ಕಡೆಲೂ. ಸೊ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಆಚರಣೆಗಳನ್ನ ನೀವು ನೋಡ್ಬೇಕು. ಆ ಆಚರಣೆಗಳನ್ನು ನೋಡಿದಾಗ ಒಂದು ಬಾರಿ ನಗು ಬರುತ್ತೆ, ಒಂದು ಬಾರಿ ವಿಪರ್ಯಾಸ ಅನ್ಸುತ್ತೆ. ಗೊತ್ತಿಲ್ಲ, 4 ಜನರಿಗೆ ಒಳ್ಳೇದ್ ಮಾಡಿದ್ರೆ ಅದೇ ಹೊಸತನ. ಒಳ್ಳೇದಾಗ್ಲಿ. 2026ರ ಕ್ಯಾಲೆಂಡರ್ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಮತ್ತೆ ನಾನು ಹೇಳೋದಿಷ್ಟೇ, ಬದಲಾಗ್ತಿರೋದು ಗೋಡೆಯ ಮೇಲಿನ ಕ್ಯಾಲೆಂಡರ್ ಹೊರತು ಜೀವನ ಅಲ್ಲ. ಜೀವನ ಯಥಾಸ್ಥಿತಿಯಲ್ಲಿ ಇರ್ತದೆ. ಜೊತೆಯಲ್ಲಿದ್ದವ್ರು ಜೊತೆಗಿರ್ತಾರೆ, ನಂಬಿಕೆಗೆ ಮೋಸ ಮಾಡಿದವರು ಹೊರಟು ಹೋಗ್ತಾರೆ.
ಆಟ ಕಲಿಯೋದಾದ್ರೆ ಪಾಠ ಕಲೀರಿ. ಇಲ್ಲ ನನ್ನ ಜೀವನ ಹೇಗೆ ನಡೆಯುತ್ತೆ, ಯಥಾಸ್ಥಿತಿಯಲ್ಲಿ ಹೋಗುತ್ತೆ ಅನ್ನೋದಾದ್ರೆ ತಮ್ಗಳೇ ಬಿಟ್ಟಿದ್ದು ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ. 2026ರ ಈ ವರ್ಷ, ಕ್ಯಾಲೆಂಡರ್ ವರ್ಷ ನಿಮ್ ಜೀವನದಲ್ಲಿ ನಗು ತರಿಸ್ದೆ ಒಳ್ಳೇದಾಗ್ಲಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು. ಯಾರೆಲ್ಲ ವಿಡಿಯೋಸ್ಗಳು ನೋಡ್ತಾ ಇದ್ದೀರಾ, ಮತ್ತೆ ಹೇಳೋದಿಷ್ಟೇ, ಲೈಕ್, ಕಮೆಂಟ್, ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ, ಹೈಪ್ ಮಾಡಿ. ಸಾಧ್ಯವಾದ್ರೆ ವಿಡಿಯೋ ಲಿಂಕ್ ಅನ್ನ ಸ್ಟೇಟಸ್ ಹಾಕಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಭಗವಂತ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ.